ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ದಿನ ಏನು ಕಲಿತಾ ಇದ್ದೀವಿ, ಪದ್ಯ ಭಾಗ 5ನೇ ತರಗತಿಯ ಪದ್ಯ ಭಾಗ ಅದು ಗಿಡಮರನ ನಾವು ಈ ದಿನ ಎಕ್ಸ್ಪ್ಲನೇಷನ್ನ ಕಲಿತಾ ಇದ್ದೀವಿ. ಅದನ್ನು ಬರೆದವರು ಸತ್ಯಾನಂದ ಪಾತ್ರೋಟರವರು ಈ ಪದ್ಯ ಭಾಗನ ಬರೆದಿದ್ದಾರೆ. ಮತ್ತು ಇವರು ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಅಂತ ಹೇಳಿದ್ರೆ ಮರದ ಇದು ಭಾಗ ಇದೆಯಲ್ಲ, ಟ್ರಂಕ್, ಇದನ್ನು ಬೊಡ್ಡೆ ಕಪ್ಪಾಗಿದೆ, ಕಪ್ಪು ಬಣ್ಣದಿಂದ ಕೂಡಿದೆ. ಬೊಡ್ಡೆ ಕರಿದು ಎಲೆ ಹಸಿರು, ಬೊಡ್ಡೆ ಕರಿದು ಕಪ್ಪಾಗಿದೆ, ಆದರೆ ಎಲೆ ಎಲ್ಲ ತುಂಬ ಹಚ್ಚ ಹಸಿರು ಆಗಿದೆ, ಗ್ರೀನರಿ ಆಗಿದೆ. ಈ ಟ್ರಂಕ್ ಎಲ್ಲ ಕಪ್ಪಾಗಿ ಇದೆ. ಬೊಡ್ಡೆ ಅಂತ ಹೇಳಿದ್ರೆ ಇದು ಟ್ರಂಕ್ನ ಬೊಡ್ಡೆ ಅಂತ ಹೇಳ್ತಾರೆ. ಕರಿದು ಅಂತ ಹೇಳಿದ್ರೆ ಬಣ್ಣ ಕಪ್ಪಗಿದೆ ಅಂತ, ಕರಿದು ಅಂತ ಹೇಳಿದ್ರೆ ಕಪ್ಪು ಬಣ್ಣದಿಂದ ಕೂಡಿದೆ. ಎಲೆ ಮಾತ್ರ ಹಚ್ಚ ಹಸುರಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೂವು ನಾನಾ ತರ ಮರದಲ್ಲಿ, ಗಿಡ ಮರಗಳಲ್ಲಿ ಏನು ಥರದ ಹೂಗಳನ್ನ ಬಿಡುತ್ತೆ. ಅದ್ರ ಕಪ್ಪಾಗಿದ್ರು, ಎಲೆ ಹಚ್ಚ ಹಸಿರಾಗಿದ್ರು, ಹೂವು ನಾನಾ ಥರ ಬಿಡ್ತಾ ಇರುತ್ತೆ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಎಷ್ಟು ಸೊಗಸಾಗಿರುತ್ತೆ ನೋಡೋದಕ್ಕೆ, ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗಿಡ ಮರಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಎಂಥ ಸೊಗಸು, ಏನು ಕಂಪು, ಹೂಗಳ ಅರಳಿ ನಿಂತಿರುತ್ತಲ್ಲ ಗಿಡ ಮರಗಳಲ್ಲಿ, ಅದು ಕಂಪು ಸುವಾಸನೆ ಬರ್ತಾ ಇರುತ್ತಲ್ಲ, ಅದು ಎಷ್ಟು ಕಂಪಿಂದ ಕೂಡಿರುತ್ತೆ. ಬೆಳೆದು ನಿಂತ ಗಿಡ ಮರದಲ್ಲಿ ಎಷ್ಟು ಸೊಗಸಾಗಿ ಮತ್ತು ಕಂಪು ಸೂಸಿ ಹೂಗಳು ಬೆಳೆದು ನಿಂತಿದೆ ಗಿಡಮರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಗಳು. ಬನ್ನಿ ನೆಕ್ಸ್ಟು ನೋಡೋಣ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ಅಂತ ಹೇಳಿದ್ರೆ, ಅಲ್ಲಿ ಮರದ ಕೆಳಗಡೆ ಹೋಗಿ ನೆರಳಿಗೋಸ್ಕರ ಕುಂತ್ಕೊಳ್ಳೋಣ. ಅಲ್ಲಿ ನಾವು ಮಾತಾಡ್ತಾ ಇರಲಿ, ಏನೇ ಮಾಡ್ತಾಯಿದ್ರು ಆ ಮರ ಎಲ್ಲದಕ್ಕೂ ದಿವ್ಯ ಮೌನ ಆಗಿರುತ್ತೆ. ಯಾವುದಕ್ಕೂ ಏನೂ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಅಂದರೆ, ರೆಂಬೆ ಕೊಂಬೆ ಬ್ರಾಂಚಸಲ್ಲಿ ಚಿಗುರು ಬರ್ತಾ ಇರುತ್ತಲ್ಲ, ನ್ಯೂ ಲೀವ್ಸು ಚಿಕ್ಕದಾಗಿ ಬರ್ತಾ ಇರುತ್ತಲ್ಲ, ಅದು ಬಂದು ಕಡಲು ಹೆಂಗೆ ಉಕ್ಕಿ ಬರುತ್ತೆ ಆ ಥರ ಚೇತನ ಅಂದರೆ ಒಂದು ಉತ್ಸಾಹದಿಂದ ಅದು ಚಿಗುರೆಲೆಗಳು ಹುಟ್ಟಿ ಬರ್ತಾ ಇರುತ್ತೆ. ಏನೋ ಒಂದು ಚೇತನ, ಉತ್ಸಾಹ. ಅದರಿಂದ ಏನು ಹೇಳ್ತಾ ಇದ್ದಾರೆ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಗಿಡಮರಗಳು ಯಾವುದನ್ನೂ ಲೆಕ್ಸೋದಿಲ್ಲ, ಅದು ಅಷ್ಟು ಇದಾಗಿ ಹಚ್ಚ ಹಸಿರಿಂದ ಕೂಡಿದ್ದು, ನಾನಾ ರೀತಿಯ ಹೂಗಳಿಂದ ಕೂಡಿದ್ದು, ಮತ್ತು ಅದು ಕಂಪು ಸೂಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬೆಳೆದು ನಿಂತಿರುತ್ತೆ. ಯಾರೇ ಬಂದು ಏನೇ ಮಾಡಲಿ, ಅಲ್ಲಿ ಬಂದು ಏನಾದರೂ ಮಾತಾಡಲಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಇಲ್ಲ ಎಲೆ ಕಿಳ್ಳಿ, ಏನಂದಕ್ಕೂ ರೆಸ್ಪಾಂಡ್ ಮಾಡಲ್ಲ, ಏನು ಮಾತಾಡಲ್ಲ. ಸೊ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಕಡಲು ಹೆಂಗೆ ಎಲ್ಲ ಹೆಂಗೆ ಉಕ್ಕಿ ಬರುತ್ತಲ್ಲ, ಆ ರೀತಿಯಿಂದ ಚೇತನವಾಗಿ ಅದು ಚಿಗುರೆಲೆಗಳು ಹುಟ್ಟಿ ಬರುತ್ತೆ. ಹೊಸ ಲೀವ್ಸ್ ಬರುತ್ತಲ್ಲ, ನ್ಯೂ ಲೀವ್ಸು. ರೆಂಬೆ ಕೊಂಬೆ ಅಂದರೆ ಬ್ರಾಂಚಸಲ್ಲಿ ಹೊಸ ಚಿಗುರೆಲೆಗಳು ಬರುತ್ತಲ್ಲ, ಅದನ್ನು ಚೇತನ ಅಂದರೆ ಒಂದು ಉತ್ಸಾಹದಿಂದ ಹೊಸ ಎಲೆಗಳು ಚಿಗುರಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ, ಲಿಂಗವರ್ಣ ಜಾತಿ ಧರ್ಮ ಆಳು ಕೊಂಪೆ ಇವನ ಮನ. ಅಂದರೆ ಮನುಷ್ಯನಲ್ಲಿ ಮಾತುಂಟು, ಮಾತಾಡ್ತಾನೆ, ಮಾತಾಡೋ ರೀತಿ ಅವನು ನಡ್ಕೊಳ್ಳಲ್ಲ. ಯಾರೇ ಆಗಲಿ ನಾವು ಮಾತಾಡ್ತೀವಿ, ಆದರೆ ಮಾತಾಡೋ ರೀತಿ ನಾವು ನಡ್ಕೊಳ್ತಾ ಇಲ್ಲ. ಮನುಷ್ಯರು ಆ ರೀತಿ ಇಲ್ಲ, ಒಂದೇ ಹೇಳಿ ರೀತಿ ಯಾವತ್ತೂ ನಡ್ಕೊಳಕ್ಕಾಗಲ್ಲ. ಒಂದಿನ ನಡ್ಕೋಬೋದು, 2 ದಿನ ಯಾವಾಗಲೂ ನಾವು ನಡ್ಕೊಳಕ್ಕಾಗಲ್ಲ. ಲಿಂಗವರ್ಣ ಜಾತಿ ಧರ್ಮ ಆಳು ಕೊಂಪೆ ಇವನ ಮನ ಅಂದರೆ, ಇದು ಲಿಂಗ ಅಂತ ಹೇಳಿದ್ರೆ ಇವು ಹುಡುಗ ಹುಡುಗಿ ಅಂದರೆ ಹೀಗೆ ಇರಬೇಕು, ಹುಡುಗ ಅಂದರೆ ಹಾಗೇ ಇರಬೇಕು ಅಂತ ಹೇಳೋದು. ಮತ್ತು ವರ್ಣ ಅಂದರೆ ಅವನು
ಕಪ್ಪಾಗಿದ್ದಾನೆ, ಇವರು ಬಿಳಿಪಾಗಿದ್ದಾರೆ. ಕಪ್ಪು ಬಿಳಿ ಅನ್ನೋ ಒಂದು ವರ್ಣ ಅಂದರೆ ಬಣ್ಣ. ಮನುಷ್ಯನಲ್ಲಿ ಭೇದ ಭಾವ ಮಾಡ್ತಾರೆ. ಅವರು ಕಪ್ಪಾಗಿರೋರು, ಇವರು ಬಿಳಿ ಆಗಿರೋರು ಅನ್ನೋದು. ಜಾತಿ, ಕ್ಯಾಸ್ಟ್ ಅಂತ ಹೇಳಿದ್ರೆ ಅವರು ಮೇಲ್ಜಾತಿ, ಇವರು ಕೀಳ್ಜಾತಿ. ಧರ್ಮ ಅಂತ ಹೇಳಿದ್ರೆ ಇವಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಈ ಥರ ಆಳು ಕೊಂಪೆ ಇವನ ಮನ, ಈ ಥರ ಆ ಜಾತಿ ಈ ಜಾತಿ ಅಂತ ಹೇಳಿ ಅವನದು ಆಳು ಕೊಂಪೆ ಆಗಿಬಿಟ್ಟಿದೆ. ಅವನ ಮನಸ್ಸು ಏನಾಗ್ಬಿಟ್ಟಿದೆ, ಆಳು ಕೊಂಪೆ ಆಗಿಬಿಟ್ಟಿದೆ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ. ಮಾತಿ ಕೊಟ್ಟಿರೋ ಥರ ಮನುಷ್ಯ ನಡ್ಕೊಳ್ಳಲ್ಲ. ಮತ್ತು ಲಿಂಗವರ್ಣ ಜಾತಿ ಧರ್ಮ ಆಳು ಕೊಂಪೆ ಇವನ ಮನ. ಅವನು ಇವಳು, ಅವರು ಕಪ್ಪಗಿದ್ದಾರೆ, ಇವರು ಬಿಳಿಗಿದ್ದಾರೆ, ಜಾತಿ ಧರ್ಮ, ಅವರು ಆ ಜಾತಿ ಈ ಜಾತಿ, ಅವರು ಆ ಧರ್ಮದವರು ಈ ಧರ್ಮದವರು, ಆ ಥರ ಹೇಳಿ ಅವನ ಮನಸ್ಸು ಏನಾಗ್ಬಿಟ್ಟಿದೆ, ಆಳು ಕೊಂಪೆ ಹಾಳಾಗ್ಬಿಟ್ಟಿದೆ ಅವನ ಮನಸ್ಸು ಫುಲ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಕವಿಗಳು, ಇಲ್ಲಿ ಬನ್ನಿ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ, ಅವನು ಅವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಅಂದರೆ ಗಿಡಮರಗಳು ಮನುಷ್ಯನ ಥರ ಇಲ್ಲ, ಅದೆಲ್ಲ ಭೇದ ಭಾವ ಎಲ್ಲ ಮಾಡಲ್ಲ. ಜಾತಿ ಲಿಂಗ ಧರ್ಮ ಅದನ್ನೆಲ್ಲ ಮೀರಿ ಗಿಡಮರ ಬೆಳೆದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದನ್ನು ಎಣಿಸೋಲ್ಲ, ಅವಳು ಇವಳು ಅವನು ಇವನು ಏನು ಎಣಿಸ್ದೆ ಅದು ಏನಾಗ್ತಾಯಿದೆ, ಒಂದಿನನೂ ನೆನೆಸ್ಕೊಳ್ಳಲ್ಲ ಗಿಡಮರ. ಅದು ಬೆಳೀತಾನೇ ಇರುತ್ತೆ, ಅದು ಕಾಯಿ ಕೊಡ್ತಾನೇ ಇರುತ್ತೆ, ಹೂಗಳನ್ನ ಬಿಡ್ತಾನೇ ಇರುತ್ತೆ. ಸೊ ಈ ರೀತಿ ಗಿಡಮರ ನಮಗೆ ಪ್ರತಿದಿನ ಜೀವನದಲ್ಲಿ ಇದು ನೇಚರ್ ನಮಗೆ ಇಷ್ಟೊಂದು ನೇಚರು ತಂತಾನೇ ಬೆಳೀತಾ ಇದೆ. ಗಿಡ ಮರಗಳು ಮನುಷ್ಯನ ಥರ ಅವನೇ ಅದಿಲ್ಲ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಬೊಡ್ಡೆ ಕರಿದು ಎಲೆ ಹಸಿರು, ಅಂದರೆ ಆಗಲೇ ಹೇಳಿದಾಗೆ ಬೊಡ್ಡೆ ಕರಿದು, ಬೊಡ್ಡೆ ಅಂದರೆ ಟ್ರಂಕ್, ಅದು ಕಪ್ಪು ಬಣ್ಣ, ಮತ್ತು ಎಲೆ ಎಲ್ಲ ಹಸಿರಾಗಿರುತ್ತೆ, ಹಚ್ಚ ಹಸಿರು ಗ್ರೀನರಿ ಆಗಿರುತ್ತೆ. ಹೂವು ನಾನಾ ಥರ ಹೂಗಳು ಬೇರೆ ಬೇರೆ ಹೂಗಳನ್ನ ಬಿಡುತ್ತೆ. ಗಿಡ ಮರಗಳೇನು ಹೂವು ನಾನಾ ಥರ ವಿಧವಾದಂಥ ಹೂಗಳನ್ನ ಬಿಡ್ತವೆ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತೀವವು ಅನುದಿನ. ಬಿಸಿಲು ಮಳೆ ಏನು ಲೆಕ್ಕಿಸದೆ ಅದನ್ನೆಲ್ಲ ಟಾಲ್ರೇಟ್ ಮಾಡಿ ಏನು ಹೂಗಳು ಪ್ರತಿದಿನ ಹರಳ್ತಾನೆ ಇರುತ್ತೆ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಓಕೆ ಮಕ್ಕಳ, ನಿಮ್ಗೇನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಉತ್ತರಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ಕ್ವಶನ್ ಆನ್ಸರ್ನ ವಿಡಿಯೋ ಮಾಡ್ತೀನಿ, ತಪ್ಪದೇ ವೀಕ್ಷಿಸಿ. ಮತ್ತು ಅದರಲ್ಲಿ ಏನಾರ ಡೌಟ್ಸ್ ಇದ್ದರೆ ಮತ್ತು ಕಮೆಂಟ್ಸಲ್ಲಿ ಹೇಳಿ. ಓಕೆ, ಥ್ಯಾಂಕ್ ಯು.